ಕನ್ನಡಿಗರಿಂದಲೇ ಸರ್ಕಾರದ ಮೇಲೆ ಕಮಿಷನ್ ಆರೋಪವನ್ನ ಮಾಡಲಾಗಿದ್ದು ಮಾಜಿ ಸಚಿವ ಬಿ ಶಿವರಾಮ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ 40% ಮೀರಿ ಲಂಚ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಬಿ ಶಿವರಾಮ್ ಅವರು ಮಾಡಿರೋದು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳಿ ಸಿಎಂಗೆ ಹೇಳಿದ್ದೆ. ಶಾಸಕ ಶಿವಲಿಂಗೇಗೌಡ ವಿರುದ್ಧ ಬಿ ಶಿವರಾಮ್ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಾಸನ ಜಿಲ್ಲಾ ಪಂಚಾಯತ್ಗೆ ಬಂದ 13 ಕೋಟಿ ದುಡ್ಡು ಏನಾಯಿತು ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಅನುದಾನ ಹಂಚಿಕೆಯಲ್ಲಿ ದೊಡ್ಡ ತಾರತಮ್ಯ ಆಗಿದೆ ಅಂತ ಹೇಳಿ ಬಿ ಶಿವರಾಮ್ ಈಗಾಗಲೇ ಆರೋಪವನ್ನ ಕೂಡ ಮಾಡಿದ್ದಾರೆ. ಮೀರಬಾರದು ಅಂತ ಇದನ್ನ ಅವತ್ತು ನಾನು ಮುಖ್ಯಮಂತ್ರಿ ಎದುರುಗಡೆ ನೇರವಾಗಿ ಹೇಳಿದೆ. ಅಷ್ಟು ಹೇಳಲ್ಲ, ಮುಖ್ಯಮಂತ್ರಿ ಎದುರುಗಡೆ ಇನ್ನೊಂದು ಹೇಳಿದೆ, ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ, ಸರಿ ಬುದ್ಧಿ ಹೇಳಿ ಅಂದೆ. ನೇರವಾಗಿ ಹೇಳಿದೆ. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇದ್ರು ಸೋತರು. ಪಕ್ಷ ಉಳಿಬೇಕಾದ್ರೆ ಇವನ್ನೆಲ್ಲ ನಾವು ಕಾಪಾಡ್ಕೊಳ್ಳಬೇಕು. ಇದನ್ನ ನೇರವಾಗಿ ಹೇಳಿದ್ರೆ ನಾನು ನಿಷ್ಠುರವಾದಿ. ಇಷ್ಟು ಆಕ್ರೋಶ ಆಗಕ್ಕೆ ನನ್ನ ಮೇಲೆ ಇದೇ ಕಾರಣ. ಒಪ್ಕೊಂಡಿಲ್ಲ, ನಡೀತಾ ಇದೆ, ಕಡಿವಾಣ ಹಾಕಿ ಎಂದೆ. ಮೀರಬಾರ್ದು ಅಂತ, ಮೀರಬಾರ್ದು ಇನ್ನು ನಡೀತಾ ಇತ್ತಲ್ರಿ, ಹೋಗಬಾರ್ದು, ಸ್ವಲ್ಪ ಕಡಿವಾಣ ಹಾಕಿ ಅಂತೇಳಿ ಗಮನಕ್ಕೆ ತಂದೆ. ಅದು ಬೇಡ, ಕಡಿವಾಣ ಹಾಕಿದ ಈಗಲೂ ಒಂದು ಒಳ್ಳೆ ಹೆಸರು ಬರಲಿ ಅಂತೇಳಿ ಹೇಳಿದೆ. ಇಂಥವನ್ನ ನಾನು ನೇರವಾಗಿ ಹೇಳಿದ್ದೀನಿ, ಅದರಿಂದಲೇ ನಾನು ನಿಷ್ಠುರ ಆಯ್ತಾ ಇರೋದು. ಆದರೆ ಇವೆಲ್ಲ ಯಾಕೆ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷ ಸ್ವಲ್ಪ ಗೌರವ ಉಳ್ಕೊಂಡಿದ್ರೆ. ಅದು ಈ ಜಿಲ್ಲೆ ಏನು ಗೊತ್ತಾ, ದೇವೇಗೌಡರು ಅವ್ರ ಕುಟುಂಬ ಮಾಡುವಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಅವ್ರಿಗೆ ಬೇಕಾಗಿಲ್ಲ. ಅದಕ್ಕೆ ನನಗೆ ಸಿಕ್ಕಿದ್ದೇನಪ್ಪ ಅಂದರೆ ಏಕವಚನದ ಪ್ರಶಸ್ತಿ. ಇದನ್ನ ಅವತ್ತು ನಾನು ಮುಖ್ಯಮಂತ್ರಿ ಎದುರುಗಡೆ ನೇರವಾಗಿ ಹೇಳಿದೆ. ಅಷ್ಟು ಹೇಳಲ್ಲ, ಮುಖ್ಯಮಂತ್ರಿ ಎದುರುಗಡೆ ಇನ್ನೊಂದು ಹೇಳಿದೆ, ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ, ಸರಿ ಬುದ್ಧಿ ಹೇಳಿ ಅಂದೆ. ನೇರವಾಗಿ ಹೇಳಿದೆ. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇದ್ರು ಸೋತರು. ಪಕ್ಷ ಉಳಿಬೇಕಾದ್ರೆ ಮಾಜಿ ಸಂಸದ ಮುದ್ದಹನುಮೇಗೌಡ ಅವರ ಪರವಾಗಿ ಪ್ರಚಾರವನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಮಧುಗಿರಿಯಿಂದಲೇ ಪ್ರಚಾರವನ್ನ ಶುರು ಮಾಡಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದರ ಬಗ್ಗೆ ಮತ್ತೆ ಅವರು ಪುನರುಚ್ಚಾರ ಮಾಡಿದ್ದಾರೆ. ಈ ಮೂಲಕ ಮುದ್ದಹನುಮೇಗೌಡರ ಪರವಾಗಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಮುದ್ದಹನುಮೇಗೌಡ ಅವರು ಅಭ್ಯರ್ಥಿ ಆಗುವ ಅವಕಾಶ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡುತ್ತೆ. ಕಾಂಗ್ರೆಸ್ಗೆ 99%ಗಿಂತ ಹೆಚ್ಚು ಮತ ಕೊಡಬೇಕು ಅಂತ ರಾಜಣ್ಣ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಮುದ್ದಹನುಮೇಗೌಡರ ಪರವಾಗಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದು ಈಗಾಗಲೇ ಆರಂಭ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಅವರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ನಮ್ಮ ಮಾತಿಗೆ ಗೌರವ ಕೊಟ್ಟು ಅದರಿಂದ ಅದೇನಿಲ್ಲ. ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ಗೆ ಕ್ಯಾನ್ವಾಸ್ ಮಾಡಕ್ಕೆ ಬರೋದು, ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು, ಬೇರೆ ಎಲ್ಲೂ ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತೀರ್ಮಾನದಲ್ಲಿ ಮೇಲ್ನೋಟಕ್ಕೆ ಮುದ್ದಹನುಮೇಗೌಡರು ಮತ್ತೆ ಬರಲು ಅವಕಾಶ ಇದೆ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ ಆದಷ್ಟು ಜಾಗ್ರತೆ. ನಾವು ಒಟ್ಟಲ್ಲಿ ಯಾರು ಬರಲಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು 199 ಭಾಗ ಓಟ್ ಹಾಕ್ಬೇಕು. ಓಟ್ ಹಾಕಿ ಎಲ್ಲರೂ ಗೌರವ ತರಬೇಕು. ಮತ್ತೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದಾರಲ್ಲ, ಅವ್ರು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡ್ಬೇಕು ತಾನೆ. ಕಷ್ಟಿದ್ದು ನೀವೇನೋ ಕುರಿ ನಾನೇನೋ ಮಾಡೋ ಪಕ್ಕದ ಮನೆಗೆ ತಗೊಂಬಂದು ತಂಗಿ ಸರಿಯಾಗಿ ಗಂಡನಿಗೆ ಮಕ್ಕಳಿಗೆ ಅಡುಗೆ ಮಾಡಿ ಇಟ್ಬಿಡ್ತಿದ್ರಿ. ಈಗ ಅಕ್ಕಿಗೆ ಯೋಚನೆ ಇಲ್ಲ, ಅನ್ನ ಅಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಂತಹ ಒಂದು ಪುಣ್ಯದ ಕೆಲಸ ಯಾರು ಮಾಡಿರೋರು ಹೇಳಿ ನೋಡೋಣ. ಸಿದ್ದರಾಮಯ್ಯ ಮಾಡೋರು ಇಲ್ವೋ? ಈಗ ಅವ್ರು ಹೇಳ್ದಂಗೆ ಓಟ್ ಹಾಕ್ಬೇಕು ತಾನೆ, ಅವ್ರಿಗೆ ನುಡಿಯಾಗಿರ್ಬೇಕಲ್ಲ ನಾವೆಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.